ಸುಮಾರು ಕೆಲಸಗಳಿತ್ತು, ಏನೇನು ಹೇಳಿದ್ರೆ ಅವೆಲ್ಲ ಮಾಡಿದ್ವಿ. ಸರಿನಾ? ಮುಂದಿನ ದಿವಸ ನೀವು ಸರಿ ಮಾಡಿಸ್ತೀವಿ. ನೀವು ಸೇತು ಕಡಿಮೆ ಆಗುತ್ತೆ. ಮೊದಲು ಊಟ ಮಾಡಿ ಓದೋರು ಕಲಿತು ನೀವು ಅದನ್ನ ಆಯ್ತು ಅದನ್ನು ಮಾಡ್ಸೋಣ. ಇದ್ರ ಜನ ಇನ್ವರ್ಟರ್ ಮೊದಲು ಇರಲಿ, ಅದು ಮಾಡ್ಸೋಣ. ನಾ ಹೇಳಿಕೆ ಮಾಡಿಸ್ತೀನಿ. ಅದು ನಾ ಹೇಳ್ತೀವಿ. ನಾ ಈಗ ಬಂದಿದ್ದು ಓದ್ತು ಮೆಸದವ್ರಿಗೆ. ಹಾಂ ಹಾಂ ಓ ಮೇಸ್ತ್ರಿ, ಬಡ ಮೇಸ್ತ್ರಿ ಹೆಂಗ್ ಕೆಲಸ ಮಾಡ್ತೇನಪ್ಪ. ಯಾರು ಹಿಡ್ಕ ಅಲ್ಲಿ ಹಿಡ್ಕ ಮೂಲಿ ಹಿಡ್ಕ ಸ್ವಲ್ಪ ಈ ಕಡೆ ಬರ್ರಿ ಸೈಡ್ ರೆಡಿ ಆದ್ರು ಹಿಡ್ಕಪ್ಪ. ನಾಡು CC ಕ್ಯಾಮ್ರಾದ 2 ದಿವಸ ಮಾಡ್ತಾರೆ ಅಂತ ಹೇಳಿ. ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಲಿಂಗರ್ ಸ್ಟೇಷನ್. ನಮ್ಮ ಹಾಸ್ಟೆಲ್ನಲ್ಲಿ ಬಹಳ ತೊಂದರೆ ಇತ್ತು. ಸೊಳ್ಳೆ ಅವು ಬಹಳ ಕಚ್ತಿದ್ವು, ಕಿಟಕಿ ಅವು ಎಲ್ಲ ಹೊಡೆದಿದ್ವು. ಯಾರೋ ಗೊತ್ತಿಲ್ಲ, ಉಮೇಶ್ ಮುಡ್ನಳ ಸರ್ ಅವ್ರು ಬಂದು ಇದೆಲ್ಲ ಮಾಡಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಹೆಸರು? ನನ್ನ ಹೆಸರು ತರುಣ್ ಕುಮಾರ್. ನಮ್ಮೂರು ಹಾಸ್ಟೆಲ್ನಲ್ಲಿ ಬಡ ಮಕ್ಕಳು ಭಾಳಷ್ಟು ನೋವಿನಲ್ಲಿ ಜೀವನ ಮಾಡ್ತಾಯಿದ್ರು. ಆದರೆ ಅಧಿಕಾರಿಗಳು ಏನಲ್ಲಿ ಗಮನಕ್ಕೆ ಇದ್ದಿಲ್ಲ. ಆ ತ್ರಾಸು ನಾವು ಊರವರು ಹೋಗಿಸಿ ನೋಡಿದಾಗ 15 ಸಮಸ್ಯೆಗಳು. ದ್ವಾಮಿತ್ತು, ಅಲ್ಲಿ ವ್ಯವಸ್ಥೆ ಕರೆಕ್ಟಾಗಿದ್ದಿಲ್ಲ, ಶೌಚಾಲಯ ಇಲ್ಲ, ಫಿಲ್ಟ್ರ್ ನೀರಿಲ್ಲ, ಭಾಳ ತ್ರಾಸು ನೋಡಿಕೇಸಿ ಯಾರು ಅಧಿಕಾರಿಗಳು ಬಂದು ನೋಡ್ಲಾರದಕ್ಕೆ ನಾವು ಹೋಗಿ ಅಣ್ಣವ್ರಿಗೆ, ಉಮೇಶ್ ಅಣ್ಣವ್ರು ಅಂತೇಳಿ ಅವ್ರಿಗೆ ಕರೆ ಮಾಡಿದೆವು. ತಕ್ಷಣ ಬಂದು ಭೇಟಿ ನೀಡಿದರು. ಭೇಟಿ ನೀಡಿ ಎಲ್ಲ ಕಚೇರಿಗಳಿಗೆ ಹೋಗಿ ಭೇಟಿ ಅವರು ಕರೆ ಮಾಡಿದದಕ್ಕೆ ಅವ್ರನ್ನ ಬಂದು ಎಲ್ಲ 15 ಸಮಸ್ಯೆಗಳು ಬಗೆಹರಿಸಿದ್ರು. ಈ ಹುಡುಗರೆಲ್ಲ ಒಳ್ಳೆ ರೀತಿಯಿಂದ ಚೆಂದ ಓದಕತ್ತಾರ. ಅಣ್ಣವರು ಭಾಳ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ಯಾರನ್ನ ಬಡವ ಮಕ್ಕಳ ಮೇಲೆ ಯಾರೂ ಕರುಣೆ ಇಲ್ಲ. ಆದರೂ ಉಮೇಶ್ ಅಣ್ಣವರು ಬಡವ್ರ ಮೇಲೆ ಭಾಳ ಕರುಣೆ ಅದಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಿಮ್ಮ ಹೆಸರು?
ನಮ್ಮ ಹೆಸರು ಹನುಮಂತ ಕಾರ್ಪೆಂಟರ್. ಲಿಂಗೇರಿ ಸ್ಟೇಷನ್ದಲ್ಲಿ ಸುಮಾರು ಕೋಟಿಗಟ್ಟಲೆ ಕಟ್ಟಿಗೆ ಬಡ ಮಕ್ಕಳಿಗೆ ಅನುಕೂಲ ಆಗಲ್ಲ ಅಂತಕ್ಕಂಥದ್ದು ಮೆಟ್ರಿಕ್ ನಂತರ ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆ ಅವ ಅಂತಕ್ಕಂಥದ್ದು ನಾನು ಗಮನಕ್ಕೆ ತಂದಾಗ ಅಲ್ಲಿ ಹೋಗಿ ನೋಡಿದಾಗ ಒಂದಲ್ಲ 15 16 ಸಮಸ್ಯೆಗಳನ್ನು ಕಂಡು ಬಂದವು. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಹರಿಸಬೇಕು. ಜಿಲ್ಲಾಡಳಿತ ಗಮನಹರಿಸಿ ಎಲ್ಲ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿದರೆ ಸರಿ, ಇಲ್ಲದಿದ್ದರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದಾಗ ಎಚ್ಚೆತ್ತುಕೊಂಡು ಎಲ್ಲ ಸಮಸ್ಯೆಗಳನ್ನು ಸುಮಾರು 15-16 ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಇವತ್ತು ನಮ್ಗೆ ಏನದ ಭಾಳ ಖುಷಿ ಆಗ್ತದೆ. ಬಡವ್ರ ಮಕ್ಕಳಿಗೆ ಒಂದು ಏನಾದ್ರು ಕೆಲಸ ಮಾಡಿದ್ವಿ ಅನ್ನೋದಕ್ಕೆ ಒಂದೇನದಂದರೆ ನಾನು ಎಲ್ಲ ಮಕ್ಕಳಿಗೆ ಕುಂದಿರಿಸಿಕೇಶಿ ಒಂದು ಪಾಠ ಹೇಳಿದ್ದೇನಂದ್ರೆ ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು. ಇದು ಹಾಸ್ಟೆಲ್ ನಮ್ಮದಲ್ಲ, ನಿಮ್ಮದು. ಮುಂದೆ ಏನದಂದ್ರೆ ನಿಮ್ಮ ಮಕ್ಕಳು ಇಲ್ಲಿ ಬಿಟ್ಟಿರ್ತಾರೆ, ಚಲೋ ಓದಿಕೇಸಿ ಈ ಹಾಸ್ಟೆಲ್ಗೆ ನಿಮ್ಮ ತಂದೆ ತಾಯಿ ನಿಮ್ಮ ಊರಿಗೆ ಕೀರ್ತಿ ತರ್ಬೇಕಂತಕ್ಕಂಥದ್ದು ನಾನು ಒಂದು ಪಾಠ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಎಲ್ಲ ಹುಡುಗರು ನಾವು ಓದ್ತೀವಿ ರೀ, ನೀವು ಬಂದ್ಕಂತಿರ್ಬೇಕಂತಕ್ಕಂಥದ್ದು ನಾನು ಮನೆ ಮಾಡಿದ್ರು. ನಾನು ಈ ರೂಟಿಗೆ ಹೋದಾಗ ಯಾವಾಗಲೂ ನಿಮ್ಮ ಹಾಸ್ಟೆಲ್ಗೆ ಬಂದು ಭೇಟಿ ನೀಡ್ತೀನಿ. ಎಲ್ಲ ಸಮಸ್ಯೆಗಳು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ನೀವು ಇತ್ಯರ್ಥ ಮಾಡಿಸ್ತೀನಿ. ನೀವು ಓದೋದು ನಿಮ್ಮ ಜವಾಬ್ದಾರಿ, ಮೂಲಭೂತ ಸೌಕರ್ಯ ಹೋರಾಟ ಮಾಡಿ ಕೊಡಿಸೋದು ನನ್ನ ಜವಾಬ್ದಾರಿ ಅಂತಕ್ಕಂಥದ್ದು ಅಂದಾಗ ಹುಡುಗರು ಭಾಳ ಖುಷಿ ಆದವು. ನಮಗೆ ಕೂಡ ಏನದು ಅಲ್ಲಿ ಇರ್ತಕ್ಕಂಥ ಕಟ್ಟಕಡೆ ವ್ಯಕ್ತಿ, ಕೃಷಿ ಕೂಲಿ ಕಾರ್ಮಿಕರು, ಬಡವರು ಭಾಳಷ್ಟು ಮಕ್ಕಳು ಇಲ್ಲಿ ಬಿಟ್ಟು ಇವತ್ತು ಬೆಂಗಳೂರಿಗೆ ಗುಳೆ ಹೋಗ್ತಕ್ಕಂಥದ್ದು ಹೋಗ್ಯಾರ. ಅಂಥವ್ರ ಮಕ್ಕಳಲ್ಲಿ ಓದ್ತಾರೆ. ಅಂಥವ್ರಿಗೆ ನಾವು ಸವಲತ್ತು ಕೊಡಿಸಿಲ್ಲ ನಾವು ಇದನ್ನು ಸತ್ತಂಗೆ. ಹಂಗಾಗಿ ಅಲ್ಲಿ ಸಮಸ್ಯೆನ ಇತ್ಯರ್ಥ ಆಗಿದ್ದಕ್ಕೆ ನಾನು ಖುಷಿ ಪಡಿಸ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.